ಇತ್ತೀಚೆಗೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇಲ್ಲದ ಮನೆಗಳಿಗೆ ಏನು ಬಿ ಖಾತಾ ಕೊಡ್ತಾಯಿದ್ರು. 1902ರಲ್ಲಿ ಆಗಿರೋ ಅಂಥ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿನ ಮನೆಗಳಿಗೆ ಮಾತ್ರ ಎ ಖಾತಾ ಕೊಡ್ತವ್ರೆ. ಬಿ ಖಾತೆಗಳು ಯಾವುದೇ ಟ್ರಾನ್ಸಾಕ್ಷನ್ ಆಯ್ತಾ ಇಲ್ಲ. 1902ರಲ್ಲಿ 200 ಜನ ಇದ್ದಂತಹ ಊರಿನಲ್ಲಿ ಇವತ್ತು 2000 3000 ಜನಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಬೆಳೆದೈತೆ. 100 ಪಟ್ಟು ಹೆಚ್ಚಾಗೈತೆ. ದಯವಿಟ್ಟು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ವಿ, ಗ್ರಾಮಗಳ ವೈಜ್ಞಾನಿಕ ಸರ್ವೆ ಮಾಡಬೇಕು. ಗ್ರಾಮಗಳ ಅಕ್ಕಪಕ್ಕದಲ್ಲಿ ಯಾರ್ಯಾರು ಜಮೀನುಗಳ ಮೇಲೆ ಮನೆ ಕಟ್ಟಿದರೆ ಅಂಥವ್ರಿಗೆ ಎ ಖಾತಾ ಕೊಡಿಸ್ಬೇಕು ಅನ್ನೋದು ಒಂದು ಬಹಳ ನಮ್ಮ ಪ್ರಬಲ ಒತ್ತಾಯ ಐತೆ. ಮತ್ತೊಂದು, ಇದು ಕಾಡಿನ ಪಕ್ಕದಲ್ಲಿರೋಂಥ ತಾಲೂಕು, ಕಾಡು ಪ್ರಾಣಿಗಳ ಹಾವಳಿ ಪ್ರತಿನಿತ್ಯ ನಡೀತಾ ಇದೆ. ಓಬಿರಾಯನ ಕಾಲದ ಏನು ಪರಿಹಾರ ನೀತಿ ಐತೆ ಅದನ್ನು ಈ ಕೂಡಲೇ ಕೈ ಬಿಡಬೇಕು. ವೈಜ್ಞಾನಿಕ ಪರಿಹಾರ ನೀತಿನ ಜಾರಿ ಮಾಡಬೇಕು. ಮತ್ತು 15 ದಿನದಲ್ಲಿ ಯಾವುದೇ ಬೆಳೆ ನಷ್ಟ ಆದರೆ, ಇನ್ನೊಂದು ಯಾವುದೇ ನಮ್ಮ ಸಾಕು ಪ್ರಾಣಿಗಳು ನಷ್ಟ ಆದರೆ 15 ದಿನದೊಳಗಡೆ ಪರಿಹಾರವನ್ನು ಕೊಡೋ ಅಂಥ ಕೆಲಸ ಆಗಬೇಕು ಅನ್ನೋದು ಕೂಡ ಒತ್ತಾಯ ಐತೆ. ಮತ್ತು ಸಾಕಷ್ಟು ಕೆರೆಗಳಿಗೆ ನದಿ ಮೂಲದಿಂದ ನೀರು ತುಂಬಿಸೋಂಥ ಪ್ರಕ್ರಿಯೆಗಳು ನಿಂತೋಗೈತೆ. ಈ ಕೂಡಲೇ ಇನ್ಯಾವ್ಯಾವ ಕೆರೆಗಳನ್ನ ನೀರು ತುಂಬಿಸೋ ಅಂಥ ಪ್ರಕ್ರಿಯೆಗೆ ಶೀಘ್ರ ಚಾಲನೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಇದೇ ಕಾರಣಕ್ಕೋಸ್ಕರ ಶಾಸಕಾಂಗ ಮತ್ತು ರೈತರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂತಹ ಕಾರ್ಯಕ್ರಮ ಜನವರಿ 23ನೇ ತಾರೀಕು ವರುಣಾ ಕ್ಷೇತ್ರ ವ್ಯಾಪ್ತಿಯ ತಾಂಡೂಪುರ ಗ್ರಾಮದಲ್ಲಿ ನಡೀತಾ ಐತೆ. ಅಲ್ಲಿಗೆ ಮಾನ್ಯ ಗಣೇಶ್ ಪ್ರಸಾದ್ ಅವರು ಕೂಡ ಅಲ್ಲಿಗೆ ಭಾಗವಹಿಸ್ತಾ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಸಮಸ್ಯೆಗಳನ್ನ ಸಮಗ್ರವಾಗಿ ಅಲ್ಲಿ ಮಾತನಾಡೋ ಅಂಥ ಪ್ರಯತ್ನನ ನಾವು ಕೂಡ ಮಾಡ್ತಾ ಇದ್ದೀವಿ. ಮುಂದೆ ಈಗಾಗಲೇ ನಮ್ಮ ಪಚ್ಚೆ ನಂಜುಂಡಸ್ವಾಮಿ ಅವರು ಹೇಳಾರೆ, ಗುಂಡ್ಲುಪೇಟೆ ತಾಲೂಕಿನಲ್ಲಿ 10,000ಕ್ಕೂ ಹೆಚ್ಚು ಮೆಂಬರ್ಶಿಪ್ಗಳನ್ನ ನಾವು ಮಾಡಬೇಕು, ರೈತ ಸಂಘಟನೆನ ಪುನಃ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅನ್ನೋ ಒಂದು ಶಪಥ ಮಾಡಿದರೆ, ಆ ಒಂದು ಅವರ ವಿಚಾರಕ್ಕೆ ನಾವು ದೊಡ್ಡ ಶಕ್ತಿಯಾಗಿ ನಿಂತ್ಕೋತೀವಿ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ. ನಮಸ್ಕಾರ.